ಚಂಡೀಗಢನ ಟೋಟೋ ಇದು. ಮನಾಲಿನ ತೋರಿಸ್ದೆ, ಕುಲುನ ತೋರಿಸ್ದೆ, ಹಾಗೆ ಬರ್ತಾ ಪಂಜಾಬ್ನ ನೋಡ್ಕೊಂಡು ಬಂದ್ವಿ. ಪಂಜಾಬ್ನ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಸ್, ಹಾಗೆ ಕ್ಯಾನಲ್. ನಾವು ಉಳ್ಕೊಂಡಿರೋಂಥ ಹೋಟೆಲ್ ಮನಾಲಿದು. ಸೊ ನೋಡೋಣ ಮನಾಲಿನಲ್ಲಿ ಆ್ಯಪಲ್ ಏನು ರೇಟಿಗೆ ಸಿಗುತ್ತೆ. ರಾಮಕೃಷ್ಣ ಪರಮಹಂಸ, ಸ್ವಾಮಿ ವಿವೇಕಾನಂದ ಮತ್ತು ಭಗವಾನ್ ಶಿವ, ಬಾಲಶಿವ ಟನಲ್ ನೋಡ್ರಿ, ಬೆಟ್ಟದಲ್ಲಿ ಕೊರೆದಿರೋದು. ಕೆನ್ ಜ್ಯೂಸ್ ಸಕ್ಕತ್ತಾಗಿದೆ. ಗೂಳಿ ನೋಡ್ರಿ ಹೇಗಿದೆ. ಟನಲ್ ನೋಡಿ, ಬೆಟ್ಟನ ಕೊರೆದಿರೋ. ಮನಾಲಿನಲ್ಲಿ ನಾವು ಉಳ್ಕೊಂಡಿರೋಂಥ ಹೋಟೆಲ್ ಇದು. ಇವಾಗ ನೋಡೋಕೆ ಹೋಗ್ಬೇಡಿ, ತುಂಬ ಗಲೀಜಾಗಿ ಇಟ್ಕೊಂಡಿದ್ದೀವಿ. ಬೆಳಗ್ಗೆ ಎದ್ದು ಏನೂ ರೆಡಿ ಮಾಡಿಲ್ಲ. ತುಂಬಾ ಕೆಡ್ದಾಗ ಕಾಣಿಸ್ತಾ ಇರ್ಬೋದು. ಹೋಟೆಲ್ ತುಂಬಾ ಚೆನ್ನಾಗಿದೆ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಲ್ಲ. ಈ ಕಡೆ ಲಾನ್ ಇದೆ, ನಿಮಗೆ ತೋರಿಸ್ಲೇಬೇಕು. ಬನ್ನಿ ಬನ್ನಿ ನೋಡೋಣ. ಎಲ್ಲ ಡೈನಿಂಗ್ ಹಾಲ್ ನೋಡಿ, ಇಲ್ಲಿ ಲಾನ್ ನೋಡ್ರಿ ಏನು ಸಕ್ಕತ್ತಾಗಿದೆ. ಆ್ಯಕ್ಚುಲಿ ನಾವು ಬಂದಿದ್ದು ಈವ್ನಿಂಗು, ಇಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡೇ ಇಲ್ಲ. ಇವಾಗ ಚೆಕ್ಔಟ್ ಆಗ್ತಾಯಿದ್ದೀವಿ ನಾವು. ನಮ್ಮ ಡ್ರೈವರು ಲಗೇಜ್ ಎಲ್ಲ ತುಂಬಿಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. ಇದೆ ಹೋಟೆಲ್. ನಮಸ್ಕಾರ ಕರ್ನಾಟಕ, ಹೇಗಿದ್ರು ಎಲ್ಲರೂ? ನೀವೆಲ್ಲ ಬಿಂದಾಸ್ ಆಗಿದ್ರೆ ಅನ್ಬೇಕು. ಯಾವಾಗ ಹಾಗೆ ಬಿಂದಾಸ್ ಆಗಿರಿ. ನಾನಿವತ್ತು ಮನಾಲಿಯಿಂದ ಕುಲುಗೆ ಹೋಗ್ತಾ ಇದ್ದೀವಿ. ಕುಲು ಡಿಸ್ಟಿಕ್ನ ಮನಾಲಿನ ತೋರಿಸಿದ್ದೀನಿ. ಇವಾಗ ಡಿಸ್ಟಿಕ್ಗೆ ಹೋಗ್ತಾ ಇದ್ದೀವಿ, ಕುಲುಗೆ. ಆನ್ ದ ವೇ ಇಲ್ಲೊಂದು ಆ್ಯಪಲ್ ಶಾಪ್ನ ನೋಡಿದ್ವಿ. ಆ್ಯಪಲ್ ಹೇಗೆ ಸಿಗ್ಬೋದು, ಎಷ್ಟು ಕಡಿಮೆಗೆ ಸಿಗ್ಬೋದು ನೋಡೋಣ ಅಂತ ಬಂದಿದ್ದೀವಿ. ಸೊ ನೋಡೋಣ ಮನಾಲಿನಲ್ಲಿ ಆ್ಯಪಲ್ ಏನು ರೇಟಿಗೆ ಸಿಗುತ್ತೆ. ಇದು 90 ರುಪೀಸ್ ಅಂತೆ. ಇದು ಗ್ರೀನ್ ಆ್ಯಪಲ್ಲು 70 ರುಪೀಸ್ ಹೇಳ್ತಿದ್ದಾರೆ. ನಾವು 2 kg ಆ್ಯಪಲ್ ತೊಗೊಂಡ್ವಿ. ಇಲ್ಲಿ ಆ್ಯಪಲ್ನ ಮನೆಯವ್ರಿಗೂ ಟೇಸ್ಟ್ ಮಾಡಿಸೋಣ ಅಂತ. ಸಖತ್ತಾಗಿದೆ ಫ್ರೆಶ್ ಆ್ಯಪಲ್. ಇಲ್ಲಿ ಆ್ಯಪಲ್ ಮಾತ್ರ ಅಲ್ಲ, ಆ್ಯಪಲ್ದು ರಿಲೇಟೆಡ್ ಖಾದ್ಯಗಳು ಏನೇನು ಇರ್ತವೆ, ಆ್ಯಪಲ್ ಸಿರಪ್, ಜಾಮ್, ಪಿಕಲ್ ಎಲ್ಲ ಇದೆ. ಬನ್ನಿ ಮುಂದೆ ಹೋಗೋಣ. ಕುಲು ಕಡೆ ಹೋಗ್ತಾ ಇದ್ದೀವಿ ನಾವಿವಾಗ. ಪರ್ವತ ಶ್ರೇಣಿಗಳು, ನದಿಗಳು, ನೋಡಲಿಕ್ಕೆ ಅದ್ಭುತವಾದಂತಹ ಜಾಗ ಇದು. ಹಂಗೆ ಹೋಗ್ತಾ ದಾರಿನಲ್ಲಿ ದೇವಸ್ಥಾನ ಕಾಣಿಸ್ತಿದೆ. ನಮ್ಮ ಡ್ರೈವರ್ ಹೇಳಿದ್ರು ಚೆನ್ನಾಗಿದೆ ಟೆಂಪಲ್ಲು, ವಿಸಿಟ್ ಮಾಡಿ ಅಂತ. ವೇದವ್ಯಾಸರು ವಿಘ್ನೇಶ್ವರರಿಂದ ಮಹಾಭಾರತನ ಬರ್ಸಿದ್ರು ಅನ್ನೋ ಕಥೆನ ಇಲ್ಲಿ ಚಿತ್ರಿಸಿದ್ದಾರೆ. ನಾವಿವಾಗ ವೈಷ್ಣೋದೇವಿ ದೇವಸ್ಥಾನಕ್ಕೆ ಬಂದಿದ್ವಿ. ಮನಾಲಿಯಿಂದ ಕುಲುಗೆ ಹೋಗುವಂಥ ಮೇನ್ ರೋಡಲ್ಲೇ ಇದೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಈ ರೋಡಲ್ಲಿ ಬಂದರೆ ಖಂಡಿತ ವಿಸಿಟ್ ಮಾಡಿ. ಫೋಟೋ ತೆಗಿಲಿಕ್ಕೆ, ವಿಡಿಯೋ ತೆಗಿಲಿಕ್ಕೆ ಪರ್ಮಿಷನ್ ಇಲ್ಲ, ಹಾಗಾಗಿ ತೆಗೆದಿಲ್ಲ. ತುಂಬಾ ಚೆನ್ನಾಗಿದೆ. ಈ ಕಡೆ ಬಂದರೆ ದರ್ಶನ ಮಾಡ್ಕೊಳ್ಳಿ. ರಾಮಕೃಷ್ಣ ಪರಮಹಂಸ, ಸ್ವಾಮಿ ವಿವೇಕಾನಂದ ಮತ್ತು ಭಗವಾನ್ ಶಿವ, ಬಾಲಶಿವ ಮಲ್ಕೊಂಡಿರುವಂಥ ವಿಗ್ರಹನ ನಾವಿಲ್ಲಿ ನೋಡ್ಬೋದು. ತುಂಬಾ ಖುಷಿ ಆಯಿತು ನನಗೆ. ದೇವಸ್ಥಾನ ಏನೋ ಸ್ಪೆಷಲ್ ಅನಿಸುತ್ತೆ ಗೊತ್ತಾ. ಆ ವಾತಾವರಣ ಇರ್ಬೋದು, ಆ ಪ್ಲೆಸೆಂಟ್ ನೇಚರ್ ತುಂಬಾ ಇಂಪ್ರೆಸ್ ಮಾಡುತ್ತೆ. ತುಂಬ ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಆ ಕೆತ್ತನೆ ನೋಡ್ರಿ. ಇಲ್ಲೆಲ್ಲ ಈ ಕಡೆ ನಿಮಗೆ ಸುಮಾರು ಟೆಂಪಲ್ಗಳನ್ನ ತೋರಿಸಿದ್ದೀನಿ. ಎಲ್ಲ ವುಡ್ಡಲ್ಲೇ ಮಾಡಿರ್ತಾರೆ ಕೆತ್ತನೆಗಳೆಲ್ಲ. ಟೈಮ್ ಇವಾಗ 1 ಗಂಟೆ ಆಗಿದೆ. ಪ್ರಸಾದನೂ ಇತ್ತು. ಸೊ ಊಟ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಮಲ್ಟಿ ಸ್ಟೋರಿ ಬಿಲ್ಡಿಂಗ್. ಹಿಮಾಚಲ್ ಪ್ರದೇಶಲ್ಲಿ ನಾನು ಈ ಥರದ್ದು ನೋಡೇ ಇರಲಿಲ್ಲ. ಪರ್ವತಗಳು, ಅಲ್ಲಿ ನೋಡ್ರಿ ನದಿ ಹರಿತದೆ. ನದಿ ಮೇಲೆ 2 ಹೈವೇ ಥರ ಏನೋ ರೋಡ್ ಮಾಡಿದ್ದಾರೆ ನೋಡಿ. ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈ ಕಡೆ ನದಿ ಹರಿತಾ ಇರೋದು ಬ್ಯೂಟಿಫುಲ್ ಆಗಿದೆಲ್ಲ.
ಟೋಲ್ ಗೇಟ್. ಹಸಿರು ಪರ್ವತ. ಈ ಬೆಟ್ಟಗಳನ್ನ ಕಡಿದು ರಸ್ತೆ ಮಾಡೋದು. ಇಲ್ಲಂತೂ ಹಿಮಾಚಲ್ ಪ್ರದೇಶಲ್ಲಿ ಎಷ್ಟು ನೋಡಿಲ್ಲ ನಾವು. ದೇವ್ರೆ, ಹೇಗೆ ಮಾಡಿರ್ತಾರೆ ಅಂತ ಆಶ್ಚರ್ಯ ಆಗತ್ತೆ. ಇದು ಕುಲು ಡಿಸ್ಟ್ರಿಕ್ನ ಔಟ್ ಟನಲ್ ಅಂತ ಕರೀತಾರೆ ಇದಕ್ಕೆ. ನೋಡ್ರಿ ಹೆಂಗೆ ಬೆಟ್ಟನ ಕೊರೆದು ಅಲ್ಲಿ ಟನಲ್ನ ಮಾಡಿರೋದು, ಎಷ್ಟು ಎದ್ದು ಕಾಣಿಸ್ತಾ ಇದೆ ನೋಡಿ ಮೇಲೆಲ್ಲ. ಇದು ಮನಾಲಿ ಚಂಡೀಗಢನ ನ್ಯಾಷನಲ್ ಹೈವೇ. 2.8 ಕಿಲೋಮೀಟರ್ ಲಾಂಗ್ ಟನಲ್ ಇದು. ನಾವಿನ್ನು ಕುಲು ಡಿಸ್ಟ್ರಿಕ್ಕಲ್ಲೇ ಇದ್ದೀವಿ. ಮುಂದಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ. ಇಲ್ಲೆಲ್ಲ ತುಂಬಾ ಟನಲ್ ಸಿಗ್ತವೆ, ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಮಾಂಡಿ ಡಿಸ್ಟ್ರಿಕ್ನ ಅನೋಗಿ ಟನಲ್. 2023ರಲ್ಲಿ ಓಪನ್ ಆಗಿರುವಂಥ ಟನಲ್ ಇದು. ನೋಡಿದ್ರೇ ಗೊತ್ತಾಗ್ತಾ ಇದೆ ತುಂಬ ಹೊಸದಂತ. ಈ ವೇನಲ್ಲಿ 5 ಟನಲ್ ಓಪನ್ ಆಯಿತು ಸೇಮ್ ಟೈಮಲ್ಲಿ. ಅದರಲ್ಲಿ ಇದು ಒಂದು. ಟನಲಿಂದ ಹೊರಗೆ ಬರ್ತಿದ್ದಂಗೆ ಬ್ಯೂಟಿಫುಲ್ ವ್ಯೂ ಕಾಣಿಸ್ತದೆ. ನದಿ ಪಕ್ಕದಲ್ಲಿ, ಅಕ್ಕಪಕ್ಕದಲ್ಲಿ ಪರ್ವತಗಳು. ಆ ಪರ್ವತನ ಕೊರೆದುಬಿಟ್ಟು ಮಾಡಿರುವಂತಹ ರಸ್ತೆ. ಅಲ್ಲಿ ಇನ್ನೊಂದು ವಾಟರ್ ಫ್ಲೋ ಕಾಣಿಸ್ತಾ ಇದೆ ನೋಡಿ, ಅದು ಈ ರಿವರ್ಗೆ ಅಟ್ಯಾಚ್ ಆಗುತ್ತೆ. ಎಷ್ಟು ಹಸಿರಾಗಿದೆ ಅಲ್ಲ ಬೆಟ್ಟ, ಸಖತ್ತಾಗಿದೆ. ನೀವು ನೋಡ್ತಾ ಇದ್ದೀರಾ ಪಾಂಡೋ ಡ್ಯಾಮ್. 1977ರಲ್ಲಿ ಈ ಡ್ಯಾಮ್ನ ಕಂಪ್ಲೀಟ್ ಮಾಡಿದ್ದಾರೆ. ಈ ಡ್ಯಾಮ್ನ ಕಟ್ಟಿರೋ ಉದ್ದೇಶ ಏನಂದರೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನ್ರೇಷನ್. ಬ್ಯಾಸ್ ರಿವರಲ್ಲಿ ಎಲೆಕ್ಟ್ರಿಸಿಟಿ ಜನ್ರೇಷನ್ ಆದಮೇಲೆ ಈ ನದಿನ ಸತ್ಲಜ್ ರಿವರ್ಗೆ ಡಿವೈಡ್ ಮಾಡಿಬಿಟ್ಟು ರಿಲೀಸ್ ಮಾಡ್ತಾರೆ. ನಿಮಗೆ ಸತ್ಲಜ್ ರಿವರ್ನು ತೋರಿಸಿದ್ದೀನಿ ನಾನು ಇದಕ್ಕೆ ಮುಂಚೆ. ಹೈವೇ ಮನಾಲಿ ಟು ಚಂಡೀಗಢ್. ಇಲ್ಲಿ ನೋಡ್ರಿ ಗೂಳಿ ಕಾಣಿಸ್ತಿದೆಯಾ ನಿಮಗೆ? ಆಚೆ ಹೋಗೋಣ ಅಂದರೆ ಮಳೆ ಬರ್ತದೆ. ನೋಡ್ರಿ ಹೆಂಗಿದೆ, ಕುದಿದ್ರೆ ಅಷ್ಟೇ, ಮಳೆಯಲ್ಲಿ ಶಾಂತವಾಗಿ ನಿಂತ್ಬಿಟ್ಟಿದೆ. ಇಲ್ಲೊಂದು ನದಿ ಕಾಣಿಸ್ತಾ ಇದೆ. ಸೇಮ್ ಇಲ್ಲೆಲ್ಲ ಬ್ಯಾಸ್ ರಿವರೇ ಹರಿಯೋದು. ಹೈವೇ ಪಕ್ಕದಲ್ಲಿ ನದಿ, ಈ ಕಡೆನೂ ಇದೆ ಅದು. ನದಿ ಮೇಲೆ ಹೈವೇ. ಮತ್ತೆ ಒಂದು ಟನಲ್ ನೋಡ್ತಾ ಇದ್ದೀರಾ ನೀವು. ನಾನು ಆವಾಗಲೇ ಹೇಳಿದೆ ಈ ರಸ್ತೆನಲ್ಲಿ 5 ಟನಲ್ ಓಪನ್ ಮಾಡಿದ್ದಾರೆ ಸೇಮ್ ಟೈಮಲ್ಲಿ ಅಂತ. ಅದರಲ್ಲಿ ಇದು ಒಂದು ಟನಲ್ನ ನೀವು ಇವಾಗ ನೋಡ್ತಾ ಇದ್ದೀರಾ. ಈಗ ತೋರಿಸ್ತೀನಿ ನೋಡಿ, ಬೆಟ್ಟ ಕೊರೆದ್ಬಿಟ್ಟು ಹೇಗೆ ಟನಲ್ ಮಾಡಿದ್ದಾರೆ ಅಂತ ಕಾಣಿಸ್ತಿದೆಯಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡಿ ಹೆಂಗೆ ಮಾಡಿರ್ಬೋದು ಅಂತ. ನೋಡ್ರಿ ಪೂರ್ತಿ ಬೆಟ್ಟ, ಚಿಕ್ಕದಾಗಿ ಹೋಲು. ಇಲ್ಲೂ ಅಷ್ಟೇ ನೋಡಿ, ಬೆಟ್ಟನ ಡಿವೈಡ್ ಮಾಡಿಬಿಟ್ಟು ರಸ್ತೆ ಮಾಡಿಬಿಟ್ಟಿದ್ದಾರೆ ಮಧ್ಯದಲ್ಲಿ. ಈ ಕಡೆ ಎಲ್ಲ ಪ್ರಕೃತಿಗೆ ಚಾಲೆಂಜ್ ಮಾಡಿರುವಂಥ ದೃಶ್ಯಗಳನ್ನ ನಾವು ನೋಡ್ಬೋದು. ಆ ಕಡೆ ನೋಡ್ರಿ ಬೆಟ್ಟ ಏನು ಸಕ್ಕತ್ತಾಗಿ ಕಾಣಿಸ್ತದೆ, ಪರ್ವತ ಶ್ರೇಣಿಗಳು. ಕಿರತ್ಪುರ್ಗೆ ಬಂದಿದ್ದೀವಿ ನಾವಿವಾಗ. ಕ್ಯಾನಲ್ನ ನೋಡ್ತಾ ಇದ್ದೀರಾ. ಅಲ್ಲೂ ಮೇಲೇನೂ ರಸ್ತೆ ಇದೆ, ಕೆಳಗೂ ರಸ್ತೆ ಇದೆ. ಇದು ಎಷ್ಟು ಹಸ್ರಾಗಿ ಕಾಣಿಸ್ತಿದೆ ನೋಡಿ. ಮೀಟ ಮುಂಚೆನೆ ಹೋಗ್ಬಿಟ್ಟು ನೋಡ್ತಾ ನಿಂತಿದ್ದಾರೆ.
ಇವಾಗ ನಾನಿದ್ದೀನಿ ಪಂಜಾಬ್ನ ಕಿರ್ದಾರ್ಪುರ್ ಕ್ಯಾನಲ್ ಹತ್ರ. ನೋಡ್ಬೋದು ಎಷ್ಟು ಲೆಂತಿ ಕ್ಯಾನಲ್ ಇದೆ ಅಂತ. ಇಲ್ಲಿ ಕೇನ್ ಜ್ಯೂಸ್ ಸಿಗುತ್ತಂತೆ, ತುಂಬ ಟೇಸ್ಟ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಪಂಜಾಬಿ ಲೆಟರ್ಸ್, ಇಂಗ್ಲೀಷ್ ಮತ್ತು ಪಂಜಾಬಿ. ಇದು ಬ್ರಿಕ್ಸ್ ಮಾಡ್ತಾರಲ್ಲ, ಅದು ಎಷ್ಟು ಹೈಟಲ್ಲಿದೆ ನೋಡಿ. ಪಂಜಾಬ್ ಅಂದರೆ ವ್ಯವಸಾಯಕ್ಕೆ ಎತ್ತಿದ ಕೈ ಅಂತಲೇ ಹೇಳ್ಬೋದು. ಇಲ್ಲಿ ಈಗಲೂ ಕೃಷಿ ಜೀವಂತವಾಗಿದೆ. ಏನೋ ಭತ್ತ ಥರ ಕಾಣಿಸ್ತಾ ಇದೆ, ಗದ್ದೆ ಥರ. ಚಂಡೀಗಢ 20 ಕಿಲೋಮೀಟರ್ಸ್. ಇನ್ನು 20 ಕಿಲೋಮೀಟರ್ಸಲ್ಲಿ ಚಂಡೀಗಢನ ರೀಚ್ ಆಗ್ತೀವಿ. ಇಲ್ಲಿ ನೋಡ್ತಾ ಇದ್ದೀರಾ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಸ್. ಹಿಮಾಚಲ್ ಪ್ರದೇಶಲ್ಲಿ ನಾನು ನೋಡೇ ಇರಲಿಲ್ಲ, ಇಲ್ಲಿ ಪಂಜಾಬಿಗೆ ಬಂದ ಮೇಲೆ ನೋಡ್ತಾ ಇದ್ದೀರಾ. ನೋಡ್ತಾ ಇದ್ರೆ ತುಂಬ ಇಂಪ್ರೂವ್ ಆಗಿದೆ ಪಂಜಾಬ್ ಅನಿಸ್ತದೆ. ಪಂಜಾಬ್ನ ಗುರುದ್ವಾರ, ಇಲ್ಲೆಲ್ಲ ಪಂಜಾಬೀಸ್ ಜಾಸ್ತಿ, ಗುರುದ್ವಾರಗಳು ಜಾಸ್ತಿ. ನಾವಿವಾಗ ಬಂದು ಸೇರಿದ್ದೀವಿ ಚಂಡೀಗಢ ಪ್ಲಾಂಟ್ ಸಿಟಿ. ಇಲ್ಲೆಲ್ಲ ಏರಿಯಾಗಳಿಗೆ ನಂಬರ್ ಇಟ್ಟಿರ್ತಾರೆ, ನಮ್ಗಳ ಥರ ಏರಿಯಾಗೆ ನೇಮ್ಗಳಿಟ್ಟಿರಲ್ಲ, ಜಸ್ಟ್ ನಂಬರ್ಗಳು. ಹೋಟೆಲ್ಗೆ ಬಂದಿದ್ದೀವಿ, ಚಂಡೀಗಢನ ಸರೋವರ್ ಹೋಟೆಲ್. ಇದು ತುಂಬ ಚೆನ್ನಾಗಿದೆ. ನಮ್ಮ ರೂಮ್, ಬನ್ನಿ 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 ರೂಮ್ ನೋಡೋಣ. ಕ್ವೈಟ್ ಡೀಸೆಂಟ್ ಆಗಿದೆ ಅಲ್ಲ, ಚೆನ್ನಾಗಿದೆ, ಇಷ್ಟ ಆಯಿತು. ಬೆಳಗ್ಗೆ ಅಷ್ಟರಲ್ಲಿ ಇಷ್ಟು ನೀಟಾಗಿರಲ್ಲ. ತುಂಬ ನೀಟಾಗಿ ಜೋಡಿಸಿಟ್ಟಿದ್ದಾರೆ ಇಲ್ಲ. ಬನ್ನಿ ನಮ್ಮ ಭಯ್ಯಾಗೆ ಬಾಯ್ ಬಾಯ್ ಹೇಳೋಣ. हाँ जी भैया, ओके, थैंक यू. आप बहुत अच्छा तरीका से हमको ट्रैवल कर दिया, क्या बोलता घुमाया. बहुत ಧನ್ಯವಾದ. ಚಂಡೀಗಢನ ದೃಶ್ಯ ನೋಡ್ಕೊಂಬಿಡಿ. ಇಲ್ಲ ಅಷ್ಟೊಂದು ಹೈಟಾಗಿ ಬಿಲ್ಡಿಂಗ್ಸ್ಗಳು ನೋಡೋಕ್ಕೆ ಸಿಗಲ್ಲ. ತುಂಬ ಪ್ಲ್ಯಾನ್ ಮಾಡಿ ಕಟ್ಸಿರೋ ಅಂಥ ಸಿಟಿ. ನಾನು ನಿಮಗೆ ಆವಾಗಲೇ ಹೇಳಿದ್ದೆ. ಇದಕ್ಕೂ ಮುಂಚೆ ಚಂಡೀಗಢನ ತೋರಿಸೂ ಇದ್ದೀನಿ. ಟೊಟೋ ಮೀಟಾ, ಇದು ಟೊಟೋ. ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ಬೋದು. ಇದು ತುಂಬ ಇಷ್ಟ ಆಯಿತು ನನಗೆ. ಶೇರಿಂಗಲ್ಲಾದರೂ ಹೋಗ್ಬೋದು, ಪ್ರೈವೇಟಲ್ಲಾದರೂ ಹೋಗ್ಬೋದು. ಗುಡ್ ಮಾರ್ನಿಂಗ್ ಕರ್ನಾಟಕ. ನಿನ್ನೆ ಮನಾಲಿನ ತೋರಿಸ್ದೆ, ಕುಲುನ ತೋರಿಸ್ದೆ, ಹಾಗೆ ಬರ್ತಾ ಪಂಜಾಬ್ನ ನೋಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಚಂಡೀಗಢಗೆ ಬಂದು ಚಂಡೀಗಢಲ್ಲಿ ಸರೋವರ ಹೋಟೆಲಲ್ಲಿ ಸ್ಟೇ ಮಾಡಿದ್ವಿ. ಇವಾಗ ಬೆಳಗ್ಗೆ ಎದ್ದು ರೆಡಿಯಾಗಿದ್ದೀನಿ ನಾನು. ಇನ್ನೇನು ಇಲ್ಲ, ಇವಾಗ ಚಂಡೀಗಢದಿಂದ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಚಂಡೀಗಢ ಏರ್ಪೋರ್ಟ್ ತೋರಿಸಿದ್ದೀನಿ, ಬ್ಯಾಂಗ್ಳೂರು ಏರ್ಪೋರ್ಟ್ ತೋರಿಸಿದ್ದೀನಿ, ಮತ್ತು ಸೇಮ್ ಅದೇ ವಿಡಿಯೋ, ಅದನ್ನೇ ಏನು ತೋರಿಸೋದು ಅಂದ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತಾ ಇಲ್ಲ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತಾ ಇರಿ. ಲವ್ ಯು ಆಲ್.